ಇದೆಲ್ಲವನ್ನು ಕೂಡ ಎನ್ಐಎಗೆ ಮಾಹಿತಿಯನ್ನು ಕಲೆ ಹಾಕಿದೆ. ಉಗ್ರರು ಬಂಧಿತ ಸಹಾಯಕರ ವಿಚಾರಣೆಯಲ್ಲಿ ಮಾಹಿತಿ ಬಯಲಾಗಿದೆ. ದಾಳಿಗೆ 2 ದಿನ ಮೊದಲು ಬೈಸರನ್ ಕಣಿವೆಯಲ್ಲಿ ಉಗ್ರರು ಇದ್ರು. 15ಕ್ಕೆ ಪಹಲ್ಗಾಮನ್ನು ತಲುಪಿದ್ದಂತಹ ಪಾಕ್ನ ಆರೋಪಿ ರಕ್ಕಸರು ಬೈಸರನ್ ಕಣಿವೆಯ ಜೊತೆಗೆ ಇತರ 3 ಸ್ಥಳ ಶೂಟ್ ಮಾಡಿ ಹೋಗಿದ್ದು ಮುಂದಿನ ಹಂತ. ಅದಕ್ಕಿಂತ ಮುಂಚೆ ಇವರು ಪಹಲ್ಗಾಮ್ ರೀಚ್ ಆಗೋದಕ್ಕಿಂತ ಅಂದ್ರೆ ಅವತ್ತಿನ ಇನ್ಸಿಡೆಂಟ್ ಆಗೋದಕ್ಕಿಂತ ಮುಂಚೆ ಎಲ್ಲಿಗೆ ಬಂದಿದ್ರು, ಅವ್ರು ಎಲ್ಲಿ ಸ್ಟೇ ಆಗಿದ್ರು, ಅದರ ಹಿಂದಿನ ದಿವಸ ಎಲ್ಲೋಗಿದ್ರು, ಅದರ ಹಿಂದಿನ ದಿವಸ ಎಲ್ಲಿದ್ರು, ಎಲ್ಲಿಂದ ಬಂದಿದ್ರು, ಎಲ್ಲ ಮಾಹಿತಿಯನ್ನು ರಿವರ್ಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋಗ್ತಾರೆ. ಒಂದೊಂದೇ ಇನ್ಫಾರ್ಮೇಷನ್ ಅನ್ನು ಕಲೆಕ್ಟ್ ಮಾಡ್ತಾ ಹೋಗ್ತಾರೆ. ಈ ರಿವರ್ಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋಗುವಂಥ ಎನ್ಐಎಗೆ ಸಿಕ್ಕಿರೋದು ಇವರು ಪಹಲ್ಗಾಮ್ಗೆ 2 ದಿನದ ಮುಂಚಿತವಾಗಿ ಬಂದಿದ್ರು ಒಂದು. ಮತ್ತೊಂದು ಕಡೆ ಇವರು ಅಟ್ಯಾಕ್ ಮಾಡಿದ ಬಳಿಕ ಎಲ್ಲೆಲ್ಲಿ ಹೋಗಿದ್ರು, ಅದು ನೆಕ್ಸ್ಟ್ ಸ್ಟೆಪ್ನ ಇನ್ವೆಸ್ಟಿಗೇಷನ್. ಇನ್ನು ಇವರಿಗೆ ಅನುಮಾನಾಸ್ಪದವಾಗಿ ಇದ್ದಂಥವರನ್ನ, ಅನುಮಾನ ಬಂದಂಥವರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಕೇವಲ ಇದೊಂದೇ ಜಾಗ ಅಲ್ಲ, ಬೇರೆ ಬೇರೆ ಜಾಗವೂ ಕೂಡ ಇವರ ಟಾರ್ಗೆಟ್ ಲಿಸ್ಟಲ್ಲಿತ್ತು. ಆದರೆ ಅಲ್ಲಿ ಯಾರೆಲ್ಲ ಪ್ರವಾಸಿಗರು ಬರ್ತಾರೆ ಅವರೇ ಇವರ ಟಾರ್ಗೆಟ್ ಆಗಿದ್ರ, ಇದರ ಬಗ್ಗೆ ತನಿಖೆ ಆಗ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಹಿಂದೂಗಳನ್ನೇ ಹುಡುಕಿ ಕೊಂದ್ರು, ಇದೆಲ್ಲವನ್ನು ಕೂಡ ಎನ್ಐಎಗೆ ಮಾಹಿತಿಯನ್ನು ಕಲೆ ಹಾಕಿದೆ. ಉಗ್ರರು ಬಂಧಿತ ಸಹಾಯಕರ ವಿಚಾರಣೆಯಲ್ಲಿ ಮಾಹಿತಿ ಬಯಲಾಗಿದೆ. ದಾಳಿಗೆ 2 ದಿನ ಮೊದಲು ಬೈಸರನ್ ಕಣಿವೆಯಲ್ಲಿ ಉಗ್ರರು ಇದ್ರು. 15ಕ್ಕೆ ಪಹಲ್ಗಾಮನ್ನು ತಲುಪಿದ್ದಂತಹ ಪಾಕ್ನ ಆರೋಪಿ ರಕ್ಕಸರು ಬೈಸರನ್ ಕಣಿವೆಯ ಜೊತೆಗೆ ಇತರ 3 ಸ್ಥಳ ಶೂಟ್ ಮಾಡಿ ಹೋಗಿದ್ದು ಮುಂದಿನ ಹಂತ. ಅದಕ್ಕಿಂತ ಮುಂಚೆ ಇವರು ಪಹಲ್ಗಾಮ್ ರೀಚ್ ಆಗೋದಕ್ಕಿಂತ ಅಂದ್ರೆ ಅವತ್ತಿನ ಇನ್ಸಿಡೆಂಟ್ ಆಗೋದಕ್ಕಿಂತ ಮುಂಚೆ ಎಲ್ಲಿಗೆ ಬಂದಿದ್ರು, ಅವ್ರು ಎಲ್ಲಿ ಸ್ಟೇ ಆಗಿದ್ರು, ಅದರ ಹಿಂದಿನ ದಿವಸ ಎಲ್ಲೋಗಿದ್ರು, ಅದರ ಹಿಂದಿನ ದಿವಸ ಎಲ್ಲಿದ್ರು, ಎಲ್ಲಿಂದ ಬಂದಿದ್ರು, ಎಲ್ಲ ಮಾಹಿತಿಯನ್ನು ರಿವರ್ಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋಗ್ತಾರೆ. ಒಂದೊಂದೇ ಇನ್ಫಾರ್ಮೇಷನ್ ಅನ್ನು ಕಲೆಕ್ಟ್ ಮಾಡ್ತಾ ಹೋಗ್ತಾರೆ. ಈ ರಿವರ್ಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋಗುವಂಥ ಎನ್ಐಎಗೆ ಸಿಕ್ಕಿರೋದು ಇವರು ಪಹಲ್ಗಾಮ್ಗೆ 2 ದಿನದ ಮುಂಚಿತವಾಗಿ ಬಂದಿದ್ರು ಒಂದು. ಮತ್ತೊಂದು ಕಡೆ ಇವರು ಅಟ್ಯಾಕ್ ಮಾಡಿದ ಬಳಿಕ ಎಲ್ಲೆಲ್ಲಿ ಹೋಗಿದ್ರು, ಅದು ನೆಕ್ಸ್ಟ್ ಸ್ಟೆಪ್ನ ಇನ್ವೆಸ್ಟಿಗೇಷನ್. ಇನ್ನು ಇವರಿಗೆ ಅನುಮಾನಾಸ್ಪದವಾಗಿ ಇದ್ದಂಥವರನ್ನ, ಅನುಮಾನ ಬಂದಂಥವರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಕೇವಲ ಇದೊಂದೇ ಜಾಗ ಅಲ್ಲ, ಬೇರೆ ಬೇರೆ ಜಾಗವೂ ಕೂಡ ಇವರ ಟಾರ್ಗೆಟ್ ಲಿಸ್ಟಲ್ಲಿತ್ತು. ಆದರೆ ಅಲ್ಲಿ ಯಾರೆಲ್ಲ ಪ್ರವಾಸಿಗರು ಬರ್ತಾರೆ ಅವರೇ ಇವರ ಟಾರ್ಗೆಟ್ ಆಗಿದ್ರ, ಇದರ ಬಗ್ಗೆ ತನಿಖೆ ಆಗ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಹಿಂದೂಗಳನ್ನೇ ಹುಡುಕಿ ಕೊಂದ್ರು, ಇದೆಲ್ಲವನ್ನು ಕೂಡ ಎನ್ಐಎಗೆ ಮಾಹಿತಿಯನ್ನು ಕಲೆ ಹಾಕಿದೆ. ಉಗ್ರರು ಬಂಧಿತ ಸಹಾಯಕರ ವಿಚಾರಣೆಯಲ್ಲಿ ಮಾಹಿತಿ ಬಯಲಾಗಿದೆ. ದಾಳಿಗೆ 2 ದಿನ ಮೊದಲು ಬೈಸರನ್ ಕಣಿವೆಯಲ್ಲಿ ಉಗ್ರರು ಇದ್ರು. 15ಕ್ಕೆ ಪಹಲ್ಗಾಮನ್ನು ತಲುಪಿದ್ದಂತಹ ಪಾಕ್ನ ಆರೋಪಿ ರಕ್ಕಸರು ಬೈಸರನ್ ಕಣಿವೆಯ ಜೊತೆಗೆ ಇತರ 3 ಸ್ಥಳ ಶೂಟ್ ಮಾಡಿ ಹೋಗಿದ್ದು ಮುಂದಿನ ಹಂತ. ಅದಕ್ಕಿಂತ ಮುಂಚೆ ಇವರು ಪಹಲ್ಗಾಮ್ ರೀಚ್ ಆಗೋದಕ್ಕಿಂತ ಅಂದ್ರೆ ಅವತ್ತಿನ ಇನ್ಸಿಡೆಂಟ್ ಆಗೋದಕ್ಕಿಂತ ಮುಂಚೆ ಎಲ್ಲಿಗೆ ಬಂದಿದ್ರು, ಅವ್ರು ಎಲ್ಲಿ ಸ್ಟೇ ಆಗಿದ್ರು, ಅದರ ಹಿಂದಿನ ದಿವಸ ಎಲ್ಲೋಗಿದ್ರು, ಅದರ ಹಿಂದಿನ ದಿವಸ ಎಲ್ಲಿದ್ರು, ಎಲ್ಲಿಂದ ಬಂದಿದ್ರು, ಎಲ್ಲ ಮಾಹಿತಿಯನ್ನು ರಿವರ್ಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋಗ್ತಾರೆ. ಒಂದೊಂದೇ ಇನ್ಫಾರ್ಮೇಷನ್ ಅನ್ನು ಕಲೆಕ್ಟ್ ಮಾಡ್ತಾ ಹೋಗ್ತಾರೆ. ಈ ರಿವರ್ಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋಗುವಂಥ ಎನ್ಐಎಗೆ ಸಿಕ್ಕಿರೋದು ಇವರು ಪಹಲ್ಗಾಮ್ಗೆ 2 ದಿನದ ಮುಂಚಿತವಾಗಿ ಬಂದಿದ್ರು ಒಂದು. ಮತ್ತೊಂದು ಕಡೆ ಇವರು ಅಟ್ಯಾಕ್ ಮಾಡಿದ ಬಳಿಕ ಎಲ್ಲೆಲ್ಲಿ ಹೋಗಿದ್ರು, ಅದು ನೆಕ್ಸ್ಟ್ ಸ್ಟೆಪ್ನ ಇನ್ವೆಸ್ಟಿಗೇಷನ್. ಇನ್ನು ಇವರಿಗೆ ಅನುಮಾನಾಸ್ಪದವಾಗಿ ಇದ್ದಂಥವರನ್ನ, ಅನುಮಾನ ಬಂದಂಥವರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಕೇವಲ ಇದೊಂದೇ ಜಾಗ ಅಲ್ಲ, ಬೇರೆ ಬೇರೆ ಜಾಗವೂ ಕೂಡ ಇವರ ಟಾರ್ಗೆಟ್ ಲಿಸ್ಟಲ್ಲಿತ್ತು. ಆದರೆ ಅಲ್ಲಿ ಯಾರೆಲ್ಲ ಪ್ರವಾಸಿಗರು ಬರ್ತಾರೆ ಅವರೇ ಇವರ ಟಾರ್ಗೆಟ್ ಆಗಿದ್ರ, ಇದರ ಬಗ್ಗೆ ತನಿಖೆ ಆಗ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಹಿಂದೂಗಳನ್ನೇ ಹುಡುಕಿ ಕೊಂದ್ರು, ಇದೆಲ್ಲವನ್ನು ಕೂಡ ಎನ್ಐಎಗೆ ಮಾಹಿತಿಯನ್ನು ಕಲೆ ಹಾಕಿದೆ. ಉಗ್ರರು ಬಂಧಿತ ಸಹಾಯಕರ ವಿಚಾರಣೆಯಲ್ಲಿ ಮಾಹಿತಿ ಬಯಲಾಗಿದೆ. ದಾಳಿಗೆ 2 ದಿನ ಮೊದಲು ಬೈಸರನ್ ಕಣಿವೆಯಲ್ಲಿ ಉಗ್ರರು ಇದ್ರು. 15ಕ್ಕೆ ಪಹಲ್ಗಾಮನ್ನು ತಲುಪಿದ್ದಂತಹ ಪಾಕ್ನ ಆರೋಪಿ ರಕ್ಕಸರು ಬೈಸರನ್ ಕಣಿವೆಯ ಜೊತೆಗೆ ಇತರ 3 ಸ್ಥಳ ಶೂಟ್ ಮಾಡಿ ಹೋಗಿದ್ದು ಮುಂದಿನ ಹಂತ. ಅದಕ್ಕಿಂತ ಮುಂಚೆ ಇವರು ಪಹಲ್ಗಾಮ್ ರೀಚ್ ಆಗೋದಕ್ಕಿಂತ ಅಂದ್ರೆ ಅವತ್ತಿನ ಇನ್ಸಿಡೆಂಟ್ ಆಗೋದಕ್ಕಿಂತ ಮುಂಚೆ ಎಲ್ಲಿಗೆ ಬಂದಿದ್ರು, ಅವ್ರು ಎಲ್ಲಿ ಸ್ಟೇ ಆಗಿದ್ರು, ಅದರ ಹಿಂದಿನ ದಿವಸ ಎಲ್ಲೋಗಿದ್ರು, ಅದರ ಹಿಂದಿನ ದಿವಸ ಎಲ್ಲಿದ್ರು,
ಎಲ್ಲಿಂದ ಬಂದಿದ್ರು, ಎಲ್ಲ ಮಾಹಿತಿಯನ್ನು ರಿವರ್ಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋಗ್ತಾರೆ. ಒಂದೊಂದೇ ಇನ್ಫಾರ್ಮೇಷನ್ ಅನ್ನು ಕಲೆಕ್ಟ್ ಮಾಡ್ತಾ ಹೋಗ್ತಾರೆ. ಈ ರಿವರ್ಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋಗುವಂಥ NIAಗೆ ಸಿಕ್ಕಿರೋದು ಇವರು ಪಹಲ್ಗಾಮ್ಗೆ 2 ದಿನದ ಮುಂಚಿತವಾಗಿ ಬಂದಿದ್ರು ಒಂದು. ಮತ್ತೊಂದು ಕಡೆ ಇವರು ಅಟ್ಯಾಕ್ ಮಾಡಿದ ಬಳಿಕ ಎಲ್ಲೆಲ್ಲಿ ಹೋಗಿದ್ರು, ಅದು ನೆಕ್ಸ್ಟ್ ಸ್ಟೆಪ್ನ ಇನ್ವೆಸ್ಟಿಗೇಷನ್. ಇನ್ನು ಇವರಿಗೆ ಅನುಮಾನಾಸ್ಪದವಾಗಿ ಇದ್ದಂಥವರನ್ನ, ಅನುಮಾನ ಬಂದಂಥವರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಕೇವಲ ಇದೊಂದೇ ಜಾಗ ಅಲ್ಲ, ಬೇರೆ ಬೇರೆ ಜಾಗವೂ ಕೂಡ ಇವರ ಟಾರ್ಗೆಟ್ ಲಿಸ್ಟಲ್ಲಿತ್ತು. ಆದರೆ ಅಲ್ಲಿ ಯಾರೆಲ್ಲ ಪ್ರವಾಸಿಗರು ಬರ್ತಾರೆ ಅವರೇ ಇವರ ಟಾರ್ಗೆಟ್ ಆಗಿದ್ರ, ಇದರ ಬಗ್ಗೆ ತನಿಖೆ ಆಗ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಹಿಂದೂಗಳನ್ನೇ ಹುಡುಕಿ ಕೊಂದ್ರು, ಇದೆಲ್ಲವನ್ನು ಕೂಡ NIAಗೆ ಮಾಹಿತಿಯನ್ನು ಕಲೆ ಹಾಕಿದೆ. ಉಗ್ರರು ಬಂಧಿತ ಸಹಾಯಕರ ವಿಚಾರಣೆಯಲ್ಲಿ ಮಾಹಿತಿ ಬಯಲಾಗಿದೆ. ದಾಳಿಗೆ 2 ದಿನ ಮೊದಲು ಬೈಸರನ್ ಕಣಿವೆಯಲ್ಲಿ ಉಗ್ರರು ಇದ್ರು. 15ಕ್ಕೆ ಪಹಲ್ಗಾಮನ್ನು ತಲುಪಿದ್ದಂತಹ ಪಾಕ್ನ ನರರೂಪಿ ರಕ್ಕಸರು ಬೈಸರನ್ ಕಣಿವೆ ಜೊತೆಗೆ ಇತರ 3 ಸ್ಥಳ ಶೂಟ್ ಮಾಡಿ ಹೋಗಿದ್ದು ಮುಂದಿನ ಹಂತ. ಅದಕ್ಕಿಂತ ಮುಂಚೆ ಇವರು ಪಹಲ್ಗಾಮ್ ರೀಚ್ ಆಗೋದಕ್ಕಿಂತ, ಅಂದರೆ ಅವತ್ತಿನ ಇನ್ಸಿಡೆಂಟ್ ಆಗೋದಕ್ಕಿಂತ ಮುಂಚೆ ಎಲ್ಲಿಗೆ ಬಂದಿದ್ರು, ಅವ್ರು ಎಲ್ಲಿ ಸ್ಟೇ ಆಗಿದ್ರು, ಅದರ ಹಿಂದಿನ ದಿವಸ ಎಲ್ಲೋಗಿದ್ರು, ಅದರ ಹಿಂದಿನ ದಿವಸ ಎಲ್ಲಿದ್ರು, ಎಲ್ಲಿಂದ ಬಂದಿದ್ರು, ಎಲ್ಲ ಮಾಹಿತಿಯನ್ನು ರಿವರ್ಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋಗ್ತಾರೆ. ಒಂದೊಂದೇ ಇನ್ಫಾರ್ಮೇಷನ್ ಅನ್ನು ಕಲೆಕ್ಟ್ ಮಾಡ್ತಾ ಹೋಗ್ತಾರೆ. ಈ ರಿವರ್ಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋಗುವಂಥ NIAಗೆ ಸಿಕ್ಕಿರೋದು ಇವರು ಪಹಲ್ಗಾಮ್ಗೆ 2 ದಿನದ ಮುಂಚಿತವಾಗಿ ಬಂದಿದ್ರು ಒಂದು. ಮತ್ತೊಂದು ಕಡೆ ಇವರು ಅಟ್ಯಾಕ್ ಮಾಡಿದ ಬಳಿಕ ಎಲ್ಲೆಲ್ಲಿ ಹೋಗಿದ್ರು, ಅದು ನೆಕ್ಸ್ಟ್ ಸ್ಟೆಪ್ನ ಇನ್ವೆಸ್ಟಿಗೇಷನ್. ಇನ್ನು ಇವರಿಗೆ ಅನುಮಾನಾಸ್ಪದವಾಗಿ ಇದ್ದಂಥವರನ್ನ, ಅನುಮಾನ ಬಂದಂಥವರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಕೇವಲ ಇದೊಂದೇ ಜಾಗ ಅಲ್ಲ, ಬೇರೆ ಬೇರೆ ಜಾಗವೂ ಕೂಡ ಇವರ ಟಾರ್ಗೆಟ್ ಲಿಸ್ಟಲ್ಲಿತ್ತು. ಆದರೆ ಅಲ್ಲಿ ಯಾರೆಲ್ಲ ಪ್ರವಾಸಿಗರು ಬರ್ತಾರೆ ಅವರೇ ಇವರ ಟಾರ್ಗೆಟ್ ಆಗಿದ್ರ, ಇದರ ಬಗ್ಗೆ ತನಿಖೆ ಆಗ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಹಿಂದೂಗಳನ್ನೇ ಹುಡುಕಿ ಕೊಂದ್ರು, ಇದೆಲ್ಲವನ್ನು ಕೂಡ NIAಗೆ ಮಾಹಿತಿಯನ್ನು ಕಲೆ ಹಾಕಿದೆ. ಉಗ್ರರು ಬಂಧಿತ ಸಹಾಯಕರ ವಿಚಾರಣೆಯಲ್ಲಿ ಮಾಹಿತಿ ಬಯಲಾಗಿದೆ. ದಾಳಿಗೆ 2 ದಿನ ಮೊದಲು ಬೈಸರನ್ ಕಣಿವೆಯಲ್ಲಿ ಉಗ್ರರು ಇದ್ರು. 15ಕ್ಕೆ ಪಹಲ್ಗಾಮನ್ನು ತಲುಪಿದ್ದಂತಹ ಪಾಕ್ನ ನರರೂಪಿ ರಕ್ಕಸರು ಬೈಸರನ್ ಕಣಿವೆ ಜೊತೆಗೆ ಇತರ 3 ಸ್ಥಳ ಶೂಟ್ ಮಾಡಿ ಹೋಗಿದ್ದು ಮುಂದಿನ ಹಂತ. ಅದಕ್ಕಿಂತ ಮುಂಚೆ ಇವರು ಪಹಲ್ಗಾಮ್ ರೀಚ್ ಆಗೋದಕ್ಕಿಂತ, ಅಂದರೆ ಅವತ್ತಿನ ಇನ್ಸಿಡೆಂಟ್ ಆಗೋದಕ್ಕಿಂತ ಮುಂಚೆ ಎಲ್ಲಿಗೆ ಬಂದಿದ್ರು, ಅವ್ರು ಎಲ್ಲಿ ಸ್ಟೇ ಆಗಿದ್ರು, ಅದರ ಹಿಂದಿನ ದಿವಸ ಎಲ್ಲೋಗಿದ್ರು, ಅದರ ಹಿಂದಿನ ದಿವಸ ಎಲ್ಲಿದ್ರು, ಎಲ್ಲಿಂದ ಬಂದಿದ್ರು, ಎಲ್ಲ ಮಾಹಿತಿಯನ್ನು ರಿವರ್ಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋಗ್ತಾರೆ. ಒಂದೊಂದೇ ಇನ್ಫಾರ್ಮೇಷನ್ ಅನ್ನು ಕಲೆಕ್ಟ್ ಮಾಡ್ತಾ ಹೋಗ್ತಾರೆ. ಈ ರಿವರ್ಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋಗುವಂಥ NIAಗೆ ಸಿಕ್ಕಿರೋದು ಇವರು ಪಹಲ್ಗಾಮ್ಗೆ 2 ದಿನದ ಮುಂಚಿತವಾಗಿ ಬಂದಿದ್ರು ಒಂದು. ಮತ್ತೊಂದು ಕಡೆ ಇವರು